ಎಲ್ರಿಗೂ ನಮಸ್ಕಾರ. ಜ್ಞಾನವೇ ಬಲ, ಶಿಕ್ಷಣವೇ ಭವಿಷ್ಯ. ಆದರೆ ಉತ್ತಮ ಶಿಕ್ಷಣ ಪಡೆಯುವ ಹಾದಿಯಲ್ಲಿ ಆರ್ಥಿಕ ಕೊರತೆ ಎದುರಾದಾಗ ವಿದ್ಯಾರ್ಥಿಗಳಿಗೆ ದಾರಿದೀಪವಾಗುವುದೇ ಈ ವಿದ್ಯಾರ್ಥಿ ವೇತನಗಳು. ಇಂದು ನಾವು ವಿದ್ಯಾರ್ಥಿಗಳ ಉನ್ನತ ವ್ಯಾಸಂಗಕ್ಕೆ ಬೆನ್ನೆಲುಬಾಗಿ ನಿಲ್ಲುವ ಪ್ರಮುಖ ಸ್ಕಾಲರ್‌ಶಿಪ್‌ಗಳಲ್ಲಿ ಒಂದಾದಂತಹ ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ನೀಡುವಂತಹ ಒಂದು ವಿದ್ಯಾರ್ಥಿ ವೇತನದ ಬಗ್ಗೆ ಮಾಹಿತಿನ ನೀಡ್ತಾ ಇದ್ದೀನಿ. ಈ ಒಂದು ವಿದ್ಯಾರ್ಥಿ ವೇತನವು ಏನು ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಇದೆಯೋ, ಈ ಒಂದು ಬ್ಯಾಂಕ್‌ನ ಸಾರ್ವಜನಿಕ ಏನು ಸೋಷಿಯಲ್ ಕಾರ್ಪೊರೇಟ್ ರೆಸ್ಪಾನ್ಸಿಬಿಲಿಟಿ ಅಂತಿದೆಯೋ, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಈ ಒಂದು ಉಪಕ್ರಮದಡಿನಲ್ಲಿ ಬಡ್ಡಿ ಫಾರ್ ಸ್ಟಡಿ ಕಂಪ್ನಿಯೊಂದಿಗೆ ಅನುಷ್ಠಾನ ಮಾಡಿದೆ ವಿದ್ಯಾರ್ಥಿ ವೇತನವನ್ನು. ಸೊ ಈ ಕಾರ್ಯಕ್ರಮಕ್ಕೆ ಭಾರತದಾದ್ಯಂತ ಪ್ರತಿಭಾವಂತ ಹಾಗೆಯೇ ಆರ್ಥಿಕ ಪರಿಸ್ಥಿತಿಯಿಂದ ಯಾರು ಶಿಕ್ಷಣದ ಒಂದು ಕನಸುಗಳನ್ನು ಈಡೇರಿಸಿಕೊಳ್ಳಿಕ್ಕೆ ತೊಂದರೆನ ಸಮಸ್ಯೆನ ಎದುರಿಸ್ತಾ ಇದ್ದಾರೋ ಅಂತಹ ವಿದ್ಯಾರ್ಥಿಗಳು ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ. 10th 12th ಹಾಗೆಯೇ PUC ಹಾಗೆಯೇ ಜಾಬ್ ಓರಿಯೆಂಟೆಡ್ ಕೋರ್ಸಸ್ ಆಗಿರ್ಬೋದು, ಪದವಿ ಸ್ನಾತಕೋತ್ತರ ಪದವಿ ಓದುತ್ತಿರುವಂತಹ ವಿದ್ಯಾರ್ಥಿಗಳಾಗಿರ್ಬೋದು, ಭಾರತದಾದ್ಯಂತ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸ್ಬೋದಾಗಿರುತ್ತೆ. ವಿದ್ಯಾರ್ಥಿ ವೇತನವು ಮಾನ್ಯತೆ ಪಡೆದ ಸರ್ಕಾರಿ ಅಥವಾ ಖಾಸಗಿ ಮುಕ್ತ ಶಾಲೆಗಳು ಮತ್ತು ವಿಶ್ವವಿದ್ಯಾಲಯಗಳಲ್ಲಿ 9ರಿಂದ 12ನೇ ತರಗತಿಯಲ್ಲಿ ಓದುತ್ತಿರುವ ಅಥವಾ ಪದವಿ ಸ್ನಾತಕೋತ್ತರ ಪದವಿ ಕೋರ್ಸ್ಗಳನ್ನು ಸಹ ಅಭ್ಯಾಸ ಮಾಡ್ತಿರೋರು ಅರ್ಜಿಗೆ ಮುಕ್ತವಾಗಿದ್ದಾರೆ. ಅರ್ಹತೆಗಳೇನು ಅನ್ನೋದನ್ನು ನೋಡೋದಾದರೆ, ಭಾರತದಾದ್ಯಂತ ಮೊದಲೇ ಹೇಳ್ದಂಗೆ ಗೌರ್ಮೆಂಟ್ ಸ್ಕೂಲ್ಸ್ ಅಥವಾ ಕಾಲೇಜಸ್, ಪ್ರೈವೇಟ್ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ ಹಾಗೆಯೇ ಯೂನಿವರ್ಸಿಟೀಸ್, ಪ್ರೈವೇಟ್ ಆಗಿರ್ಬೋದು ಗೌರ್ಮೆಂಟ್ ಆಗಿರ್ಬೋದು, ಇಲ್ಲಿ ಓದುತ್ತಿರುವಂತಹ ಹಿರಿಯ ಪ್ರೌಢ ಅಥವಾ ಪದವಿ ಸ್ನಾತಕೋತ್ತರ ಪದವಿ ಅಧ್ಯಯನ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳು ಅರ್ಜಿನ ಸಲ್ಲಿಸಬಹುದಾಗಿದೆ. 10ನೇ ತರಗತಿ ಮತ್ತು 12ನೇ ತರಗತಿಯಲ್ಲಿ ಈ ಒಂದು ವಿದ್ಯಾರ್ಥಿಗಳು ಕನಿಷ್ಠ 35 ಅಂಕಗಳನ್ನು ಪಡೆದಿರಬೇಕು ಅರ್ಜಿ ಸಲ್ಲಿಸಲಿಕ್ಕೆ. ಹಾಗೆಯೇ ಅರ್ಜಿದಾರರ ಫ್ಯಾಮಿಲಿ ಅಂದರೆ ಕುಟುಂಬದ ಎಲ್ಲ ಮೂಲಗಳಿಂದ ವಾರ್ಷಿಕ ಆದಾಯ ಆ್ಯನಮ್ ಇನ್ಕಮ್ 10 lakhs ದಾಟಿರಬಾರ್ದು. ಓಕೆನಾ? ಸೊ ಅದಲ್ಲದೆ ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಲಿಮಿಟೆಡ್ ಅಥವಾ ಬಡ್ಡಿ ಫಾರ್ ಸ್ಟಡಿ ಕಂಪನಿಯ ಉದ್ಯೋಗಿಗಳ ಮಕ್ಕಳಾದ ಅಭ್ಯರ್ಥಿಗಳು ಭಾಗವಹಿಸಲಿಕ್ಕೆ ಅರ್ಹರಾಗಿರೋದಿಲ್ಲ. ಈ ಒಂದು ಮಾಹಿತಿ ನಿಮಗೆ ನೆನಪಿರಲಿ. ಹಾಗೆಯೇ ಬಹುಮುಖ್ಯವಾಗಿ ಈ ಒಂದು ವಿದ್ಯಾರ್ಥಿ ವೇತನಕ್ಕೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಒಂದು ಬಾರಿ ಗರಿಷ್ಠ 40,000ವರೆಗೆ ವಿದ್ಯಾರ್ಥಿ ವೇತನವನ್ನು ನೀಡಲಾಗುತ್ತೆ. ಹಾಗೆಯೇ ವಿದ್ಯಾರ್ಥಿ ವೇತನದ ಮೊತ್ತವನ್ನು ಪರೀಕ್ಷಾ ಶುಲ್ಕ, ಪ್ರವೇಶ ಶುಲ್ಕ, ಟ್ಯೂಷನ್ ಫೀಸ್ ಅಂತೇಳಿ ಇತ್ಯಾದಿ ಶೈಕ್ಷಣಿಕ ಸಂಬಂಧಿತ ವೆಚ್ಚಗಳಿಗೆ ನೀವು ಬಳಸ್ಕೋಬಹುದಾಗಿರುತ್ತೆ. ಸೊ ಪ್ರಮುಖವಾಗಿ ನಿಮಗೆ ಅರ್ಜಿ ಸಲ್ಲಿಸಲಿಕ್ಕೆ ಜುಲೈ 31ರವರೆಗೆ ಅವಕಾಶ ಇರುತ್ತೆ. ಆನ್ಲೈನ್ ಮೂಲಕ ಮಾತ್ರ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಅರ್ಜಿ ಸಲ್ಲಿಸಲಿಕ್ಕೆ ಲಿಂಕನ್ನು ನಾನು ನಮ್ಮ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೆಳಗಡೆ ಹಾಕಿರ್ತೀನಿ. ಸೊ ಅರ್ಜಿಗೆ ನೀವು ಡೈರೆಕ್ಟ್ ಲಿಂಕನ್ನು ಕ್ಲಿಕ್ ಮಾಡೋ ಮೂಲಕ ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ. ಸೊ ನೀವು ಏನು ಮಾಡ್ಬೋದು, ಅರ್ಜಿ ಸಲ್ಲಿಸೋದು ಹೇಗೆ ಅನ್ನೋದನ್ನು ನೋಡೋದಾದರೆ, ನಾನು ಕೊಟ್ಟಿರುವಂತಹ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ಅಲ್ಲಿ ಓಪನ್ ಆಗುವ ಪೇಜ್ನಲ್ಲಿ ಅಪ್ಲೈ ನೌ ಅಂತ ಇರುತ್ತೆ. ಡೈರೆಕ್ಟಾಗಿ ನೀವು ಅಲ್ಲಿ ಅಪ್ಲೈ ನೌ ಎಂಬುವ ಬಟನ್ನ ಕ್ಲಿಕ್ ಮಾಡಿದ್ರೆ ಅಪ್ಲಿಕೇಶನ್ ಫಾರ್ಮ್ ಪೇಜ್ಗೆ ಹೋಗುತ್ತೆ, ರೀಡೈರೆಕ್ಟ್ ಆಗುತ್ತೆ. ನೀವು ಈ ಒಂದು ವೆಬ್ಸೈಟ್ನಲ್ಲಿ ಬಡ್ಡಿ ಫಾರ್ ಸ್ಟಡಿ ವೆಬ್ಸೈಟ್ನಲ್ಲಿ ನೀವು ಇನ್ನೂ ರಿಜಿಸ್ಟ್ರೇಷನ್ ಪಡೆದಿಲ್ಲ ಅಂತ ಹೇಳಿದ್ರೆ, ಒಂದು ಇಮೇಲ್ ಅಡ್ರೆಸ್, ಮೊಬೈಲ್ ನಂಬರ್ ಅಥವಾ ಗೂಗಲ್ ಅಕೌಂಟ್ ಮೂಲಕ ನೀವು ಅರ್ಜಿ ಸಲ್ಲಿಸಲಿಕ್ಕೆ ಮೊದಲು ರಿಜಿಸ್ಟ್ರೇಷನ್ನ ಪಡ್ಕೋಬೋದಾಗಿರುತ್ತೆ. ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಟ್ರಾನ್ಸ್ಜೆಂಡರ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ 26-27 ಅಪ್ಲಿಕೇಶನ್ ಫಾರ್ಮ್ ಪೇಜ್ ಓಪನ್ ಆಗುತ್ತೆ. ಸೊ ನಾನು ನಿಮಗೆ ಈ ಮಾಹಿತಿ ಹೇಳಬೇಕಾದ್ರೆ, ಈ ಒಂದು ವಿದ್ಯಾರ್ಥಿ ವೇತನನ್ನು ಯಾರು ತೃತೀಯ ಲಿಂಗಿ ವಿದ್ಯಾರ್ಥಿಗಳಿದ್ದಾರೋ ಆ ಒಂದು ವಿದ್ಯಾರ್ಥಿಗಳಿಗೆ ಮಾತ್ರ 10th ಹಿಡಿದು ಸ್ನಾತಕೋತ್ತರ ಪದವಿವರೆಗೂ ಸಹ ಯಾರು ಟ್ರಾನ್ಸ್ಜೆಂಡರ್ ವಿದ್ಯಾರ್ಥಿಗಳಿದ್ದಾರೋ, ತೃತೀಯ ಲಿಂಗಿ ವಿದ್ಯಾರ್ಥಿಗಳಿದ್ದಾರೋ ಆ ಒಂದು ವಿದ್ಯಾರ್ಥಿಗಳಿಗೆ ಮಾತ್ರ ನೀಡುವ ಸ್ಕಾಲರ್ಶಿಪ್ ಇದಾಗಿರುತ್ತೆ. ಸೊ ಆ ಒಂದು ವಿದ್ಯಾರ್ಥಿಗಳಿಗೆ ನೀಡುವ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿನ ಸಲ್ಲಿಸಿ. ಸೊ ಹಾಗೆಯೇ ನೆಕ್ಸ್ಟು ಸ್ಟಾರ್ಟ್ ಅಪ್ಲಿಕೇಶನ್ ಬಟನ್ ಅಂತಿರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ ನೀವು ನೆಕ್ಸ್ಟು ಕೇಳುವಂತಹ ಒಂದು ಮಾಹಿತಿಗಳನ್ನ ಕೊಟ್ಟ ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ. ಸೊ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ, ಕೆಲವು ದಾಖಲೆಗಳನ್ನು ಅಪ್ಡೇಟ್ ಮಾಡಬೇಕಾಗಿರುತ್ತೆ. ಅಪ್ಡೇಟ್ ಮಾಡಿ ನೀವು ಅಂತಿಮವಾಗಿ ಅರ್ಜಿ ಸಲ್ಲಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಉದ್ಯೋಗ ಹಾಗೆ ಶಿಕ್ಷಣ ಮಾಹಿತಿ, ಸ್ಕಾಲರ್ಶಿಪ್ ಮಾಹಿತಿಗಳೊಂದಿಗೆ ಸಿಗೋಣ. ಧನ್ಯವಾದಗಳು. ಬಾಯ್. ನಿಮಗೆ ಈ ಒಂದು ವಿದ್ಯಾರ್ಥಿ ವೇತನದ ಬಗ್ಗೆ ಯಾವುದೇ ಡೌಟ್ಸ್ ಇದ್ದರೂ ಸಹ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಧನ್ಯವಾದಗಳು.